ನಮಸ್ಕಾರ ಸ್ನೇಹಿತರೆ. ಅಲಿಗೇಟರ್ ಮತ್ತೆ ಮೊಸಳೆ ಮಧ್ಯೆ ಇರುವ ವ್ಯತ್ಯಾಸ ತಿಳಿಯುವುದು ತುಂಬಾ ಸುಲಭ ಅಂತ ನಿಮಗನಿಸಬಹುದಾ? ಆದ್ರೆ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತ ನಿಮ್ಮ ಅಭಿಪ್ರಾಯ ಬದಲಾಗುತ್ತೆ. ಮೂತಿಯ ಆಕಾರದಿಂದ ಹಿಡಿದು ಹಲ್ಲುಗಳ ಜೋಡಣೆಯವರೆಗೆ ಅಲಿಗೇಟರ್ ಮತ್ತು ಮೊಸಳೆಗಳ ನಡುವೆ ಇರೋ ಪ್ರಮುಖ ವ್ಯತ್ಯಾಸಗಳೇನು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ನಿಮ್ಗೆ ಅಲಿಗೇಟರ್ ಮತ್ತು ಮೊಸಳೆಗಳ ಬಗ್ಗೆ ಇರೋ ಎಲ್ಲಾ ಗೊಂದಲಗಳನ್ನ ಈ ವಿಡಿಯೋದಲ್ಲಿ ಬಗೆಹರಿಸಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಇಂದು ನಾವು ಭೂಮಿಯ ಮೇಲಿನ ಅತ್ಯಂತ ಹಳೆಯ ಜೀವಿಗಳಲ್ಲಿ ಒಂದಾದ ಅಮೆರಿಕನ್ ಅಲಿಗೇಟರ್ ಬಗ್ಗೆ ತಿಳಿಯೋಣ. ಇವುಗಳನ್ನು ಭೂಮಿಯ ಮೇಲಿರುವ ಜೀವಂತ ಪಳೆಯುಳಿಕೆಗಳು ಎಂದು ಕರೆಯಲಾಗುತ್ತದೆ. ಅಮೆರಿಕನ್ ಅಲಿಗೇಟರ್ಗಳ ವೈಜ್ಞಾನಿಕ ಹೆಸರು ಅಲಿಗೇಟರ್ ಮಿಸಿಸಿಪಿಯನ್ಸ್. ಇವುಗಳು ಮುಖ್ಯವಾಗಿ ಅಮೆರಿಕದ ಆಗ್ನೇಯ ಭಾಗದಲ್ಲಿ ಅಂದರೆ ಫ್ಲೋರಿಡಾ ಮತ್ತು ಲೂಯಿಸಿಯಾನಾ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಈ ಅಲಿಗೇಟರ್ಗಳು ಸುಮಾರು 200 ಮಿಲಿಯನ್ ವರ್ಷಗಳಿಂದ ಭೂಮಿಯ ಮೇಲಿವೆ. ಅಂದರೆ ಇವು ಡೈನೋಸಾರ್ಗಳ ಕಾಲಕ್ಕಿಂತಲೂ ಮೊದಲಿನಿಂದಲೂ ಇಲ್ಲಿವೆ ಎಂದರೆ ನೀವು ನಂಬಲೇಬೇಕು. ಇವುಗಳು ಸಿಹಿ ನೀರಿನ ಪರಿಸರದಲ್ಲಿ ಬದುಕಲು ಇಷ್ಟಪಡುತ್ತವೆ. ನದಿಗಳು, ಜೋಗು ಪ್ರದೇಶಗಳು, ಕೆರೆಗಳು ಮತ್ತು ಸಣ್ಣ ಹಳ್ಳಗಳು ಇವುಗಳ ಆವಾಸ ಸ್ಥಾನ. ಒಂದು ಪೂರ್ಣ ಬೆಳೆದ ಗಂಡು ಅಲಿಗೇಟರ್ ಸುಮಾರು 11 ರಿಂದ 15 ಅಡಿ ಉದ್ದವಿರುತ್ತದೆ. ಇವುಗಳ ತೂಕ ಸುಮಾರು 450 ಕೆಜಿಗಿಂತಲೂ ಹೆಚ್ಚಿರಬಹುದು. ಹೆಣ್ಣು ಅಲಿಗೇಟರ್ಗಳು ಗಂಡಿಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತವೆ. ಅಲಿಗೇಟರ್ ಮತ್ತು ಮೊಸಳೆ ಒಂದೇ ಎಂದು ಅನೇಕರು ಭಾವಿಸುತ್ತಾರೆ, ಆದರೆ ಅವುಗಳ ಮಧ್ಯೆ ದೊಡ್ಡ ವ್ಯತ್ಯಾಸವಿದೆ. ಅಲಿಗೇಟರ್ಗಳ ಮೂತಿ ಯು ಆಕಾರದಂತೆ ಅಗಲವಾಗಿರುತ್ತದೆ. ಮೊಸಳೆಗಳ ಮೂತಿ ವಿ ಆಕಾರದಂತೆ ಉದ್ದ ಮತ್ತು ಚೂಪಾಗಿರುತ್ತದೆ. ಅಲಿಗೇಟರ್ ಬಾಯಿ ಮುಚ್ಚಿದಾಗ ಅದರ ಕೆಳಭಾಗದ ಹಲ್ಲುಗಳು ಹೊರಗೆ ಕಾಣಿಸುವುದಿಲ್ಲ. ಇವುಗಳ ದೇಹದ ಬಣ್ಣ ಗಾಢ ಕಪ್ಪು ಅಥವಾ ಬೂದು ಬಣ್ಣದಲ್ಲಿರುತ್ತವೆ. ಇದು ಅವುಗಳಿಗೆ ಕೆಸರು ಮತ್ತು ನೀರಿನಲ್ಲಿ ಅಡಗಿ ಕುಳಿತು ಬೇಟೆಯಾಡಲು ಸಹಾಯ ಮಾಡುತ್ತದೆ. ಅಲಿಗೇಟರ್ಗಳ ಚರ್ಮವು ತುಂಬಾ ಗಟ್ಟಿಯಾಗಿದ್ದು ಕವಚದಂತೆ ಕೆಲಸ ಮಾಡುತ್ತದೆ. ಇವುಗಳ ಬಾಲವು ತುಂಬಾ ಶಕ್ತಿಯುತವಾಗಿದ್ದು ಈಜಲು ಮುಖ್ಯವಾಗಿ ಬಳಕೆಯಾಗುತ್ತದೆ. ನೀರಿನಲ್ಲಿ ಇವು ಗಂಟೆಗೆ 32 ಕಿಲೋಮೀಟರ್ ವೇಗದಲ್ಲಿ ಈಜಬಲ್ಲವು. ಭೂಮಿಯ ಮೇಲೆ ಇವು ಸ್ವಲ್ಪ ನಿಧಾನವಾದರೂ ಅಲ್ಪ ದೂರದವರೆಗೆ ವೇಗವಾಗಿ ಓಡಬಲ್ಲವು. ಇವುಗಳ ಕಣ್ಣುಗಳು ಮತ್ತು ಮೂಗಿನ ಒಳ್ಳೆಗಳು ತಲೆಯ ಮೇಲ್ಭಾಗದಲ್ಲಿರುತ್ತವೆ. ಇದರಿಂದ ಇಡೀ ದೇಹ ನೀರಿನ ಒಳಗಿದ್ದರೂ ಇವುಗಳಿಗೆ ಉಸಿರಾಡಲು ಮತ್ತು ನೋಡಲು ಸಾಧ್ಯವಾಗುತ್ತದೆ. ಅಲಿಗೇಟರ್ಗಳಿಗೆ ರಾತ್ರಿಯ ವೇಳೆಯು ಕತ್ತಲಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ರಾತ್ರಿ ಇವುಗಳ ಕಣ್ಣಿನ ಮೇಲೆ ಬೆಳಕು ಬಿದ್ದಾಗ ಅವು ಕೆಂಪು ಬಣ್ಣದಲ್ಲಿ ಹೊಳೆಯುತ್ತವೆ. ಅಲಿಗೇಟರ್ಗಳು ಮಾಂಸಾಹಾರಿ ಜೀವಿಗಳು. ಇವು ಮೀನುಗಳು, ಆಮೆಗಳು, ಹಾವುಗಳು ಮತ್ತು ಸಣ್ಣ ಸಸ್ತನಿಗಳನ್ನು ತಿನ್ನುತ್ತವೆ. ದೊಡ್ಡ ಅಲಿಗೇಟರ್ಗಳು ಹಂಸಗಳು ಮತ್ತು ಜಿಂಕೆಗಳನ್ನು ಕೂಡ ಬೇಟೆಯಾಡಬಲ್ಲವು. ಇವುಗಳ ಹಲ್ಲುಗಳು ತುಂಬಾ ಹರಿತವಾಗಿದ್ದು ಜೀವಿತಾವಧಿಯಲ್ಲಿ ಸುಮಾರು 2000 ರಿಂದ 3000 ಹಲ್ಲುಗಳನ್ನು ಬದಲಾಯಿಸುತ್ತವೆ. ಒಂದು ಹಲ್ಲು ಬಿದ್ದರೆ ಅದರ ಕೆಳಗಿನಿಂದ ಇನ್ನೊಂದು ಹೊಸ ಹಲ್ಲು ತಾನಾಗಿಯೇ ಬೆಳೆಯುತ್ತದೆ. ಅಲಿಗೇಟರ್ಗಳ ದವಡೆಯ ಶಕ್ತಿ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಎನ್ನಲಾಗುತ್ತದೆ. ಒಮ್ಮೆ ಇವು ಬೇಟೆಯನ್ನು ಕಚ್ಚಿ ಹಿಡಿದರೆ ಬಿಡಿಸುವುದು ಅಸಾಧ್ಯ. ಇವು ಬೇಟೆಯನ್ನು ಅಗಿಯುವುದಿಲ್ಲ, ಬದಲಿಗೆ ತುಂಡು ಮಾಡಿ ಇಡೀ ಮಾಂಸವನ್ನು ನುಂಗುತ್ತವೆ. ಅಲಿಗೇಟರ್ಗಳು ಶೀತ ರಕ್ತದ ಪ್ರಾಣಿಗಳು. ಅಂದರೆ ಇವುಗಳ ದೇಹದ ಉಷ್ಣತೆಯನ್ನು ಹೊರಗಿನ ವಾತಾವರಣವೇ ನಿರ್ಧರಿಸುತ್ತದೆ. ಅದಕ್ಕಾಗಿಯೇ ಇವು ಬೆಳಗ್ಗೆ ಬಿಸಿಲಿನಲ್ಲಿ ಮಲಗಿ ದೇಹವನ್ನು ಬೆಚ್ಚಗೆ ಮಾಡಿಕೊಳ್ಳುತ್ತವೆ. ಚಳಿಗಾಲದಲ್ಲಿ ಇವು ಬ್ರೂಮೇಷನ್ ಎಂಬ ಸುಸ್ತಾವಸ್ಥೆಗೆ ಹೋಗುತ್ತವೆ. ಈ ಸಮಯದಲ್ಲಿ ಇವುಗಳು ಏನನ್ನು ತಿನ್ನದೆ ಕೆಸರಿನ ಅಡಿಯಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಅಲಿಗೇಟರ್ಗಳು ತುಂಬಾ ಬುದ್ಧಿವಂತ ಬೇಟೆಗಾರರು. ಇವು ಪಕ್ಷಿಗಳನ್ನು ಸೆಳೆಯಲು ತಮ್ಮ ಮೂತಿಯ ಮೇಲೆ ಸಣ್ಣ ಕಡ್ಡಿಗಳನ್ನು ಇಟ್ಟುಕೊಂಡು ನಾಟಕವಾಡುತ್ತವೆ. ಗೂಡು ಕಟ್ಟಲು ಕಡ್ಡಿ ಹುಡುಕುವ ಪಕ್ಷಿಗಳು ಇಲ್ಲಿಗೆ ಬಂದು ಸಿಲುಕಿ ಬೀಳುತ್ತವೆ. ಅಲಿಗೇಟರ್ಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ತುಂಬಾ ವಿಶೇಷವಾಗಿದೆ. ಹೆಣ್ಣು ಅಲಿಗೇಟರ್ ಎಲೆಗಳು ಮತ್ತು ಮಣ್ಣಿನಿಂದ ದೊಡ್ಡ ಗೂಡನ್ನು ಕಟ್ಟುತ್ತದೆ. ಈ ಗೂಡಿನಲ್ಲಿ ಸುಮಾರು 20 ರಿಂದ 50 ಮೊಟ್ಟೆಗಳನ್ನು ಇಡುತ್ತವೆ. ಮೊಟ್ಟೆಯಿಂದ ಮರಿಗಳು ಹೊರಬರುವವರೆಗೆ ತಾಯಿ ಗೂಡನ್ನು ಕಾಯುತ್ತದೆ. ಮೊಟ್ಟೆಗಳ ಉಷ್ಣತೆಯು ಮರಿಗಳ ಲಿಂಗವನ್ನು ನಿರ್ಧರಿಸುತ್ತದೆ ಎಂಬುದು ಅಚ್ಚರಿಯ ವಿಷಯ. ಗೂಡಿನ ಉಷ್ಣತೆ 34 ಡಿಗ್ರಿ ಸೆಲ್ಸಿಯಸ್ ಮೇಲೆ ಇದ್ದರೆ ಗಂಡು ಮರಿಗಳು ಹುಟ್ಟುತ್ತವೆ. ಉಷ್ಣತೆ 30 ಡಿಗ್ರಿ ಸೆಲ್ಸಿಯಸ್ ಕೆಳಗೆ ಇದ್ದರೆ ಹೆಣ್ಣು ಮರಿಗಳು ಹುಟ್ಟುತ್ತವೆ. ಮರಿಗಳು ಹುಟ್ಟಿದಾಗ ಅವು ಸಣ್ಣ ಚಿರ್ಪಿಂಗ್ ಶಬ್ದ ಮಾಡುತ್ತವೆ. ಈ ಶಬ್ದ ಕೇಳಿದ ತಕ್ಷಣ ತಾಯಿ ಮಣ್ಣನ್ನು ಅಗೆದು ಮರಿಗಳನ್ನು ಹೊರತೆಗೆಯುತ್ತದೆ. ನಂತರ ತಾಯಿ ಮರಿಗಳನ್ನು ತನ್ನ ಬಾಯಿಯಲ್ಲೇ ಇಟ್ಟುಕೊಂಡು ಸುರಕ್ಷಿತವಾಗಿ ನೀರಿಗೆ ಬಿಡುತ್ತದೆ. ಮರಿ ಅಲಿಗೇಟರ್ಗಳು ಸುಮಾರು 2 ವರ್ಷಗಳ ಕಾಲ ತಾಯಿಯ ಜೊತೆಯಲ್ಲೇ ಇರುತ್ತವೆ. ಉರಗಗಳಲ್ಲಿ ಇಷ್ಟೊಂದು ಪ್ರೀತಿಯಿಂದ ಮರಿಗಳನ್ನು ನೋಡಿಕೊಳ್ಳುವ ಪ್ರಾಣಿ ಇನ್ನೊಂದಿಲ್ಲ. ಅಲಿಗೇಟರ್ಗಳು ವಿವಿಧ ರೀತಿಯ ಶಬ್ದಗಳ ಮೂಲಕ ಸಂವಹನ ನಡೆಸುತ್ತವೆ. ಸಂಭೋಗದ ಸಮಯದಲ್ಲಿ ಗಂಡು ಅಲಿಗೇಟರ್ಗಳು ಜೋರಾಗಿ ಗರ್ಜಿಸುತ್ತವೆ.
ಈ ಗರ್ಜನೆಗೆ ಎಷ್ಟು ಜೋರಾಗಿರುತ್ತದೆ ಎಂದರೆ ಸುತ್ತಲಿನ ನೀರು ಕಂಪಿಸಲು ಪ್ರಾರಂಭಿಸುತ್ತದೆ. ಇದನ್ನು ವಾಟರ್ ಡ್ಯಾನ್ಸ್ ಎಂದು ಕರೆಯಲಾಗುತ್ತದೆ. ಅಲಿಗೇಟರ್ಗಳು ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳು ಅಗೆಯುವ ಗುಂಡಿಗಳು ಬೇಸಿಗೆಯಲ್ಲಿ ಇತರೆ ಪ್ರಾಣಿಗಳಿಗೆ ನೀರಿನ ಆಸರೆಯಾಗುತ್ತವೆ. ಈ ಕಾರಣದಿಂದ ಇವುಗಳನ್ನು ಕಿಸ್ಟೋನ್ ಸ್ಪೀಸಿಸ್ ಎಂದು ಕರೆಯುತ್ತಾರೆ. ಒಂದು ಕಾಲದಲ್ಲಿ ಇವುಗಳ ಚರ್ಮಕ್ಕಾಗಿ ಅತಿಯಾಗಿ ಬೇಟೆಯಾಡಿದ್ದರಿಂದ ಇವು ಅಳಿವಿನ ಅಂಚಿನಲ್ಲಿದ್ದವು. ಆದರೆ ಈಗ ಸಂರಕ್ಷಣಾ ಕಾನೂನುಗಳಿಂದ ಇವುಗಳ ಸಂಖ್ಯೆ ಮತ್ತೆ ಹೆಚ್ಚಾಗಿದೆ. ಇವು ಸುಮಾರು 30 ರಿಂದ 50 ವರ್ಷಗಳ ಕಾಲ ಕಾಡಿನಲ್ಲಿ ಬದುಕಬಲ್ಲವು. ಮೃಗಾಲಯಗಳಲ್ಲಿ ಇವು 70 ವರ್ಷಗಳವರೆಗೂ ಬದುಕಿರುವ ದಾಖಲೆಗಳಿವೆ. ಅಲಿಗೇಟರ್ಗಳಿಗೆ ನಾಲಿಗೆಯನ್ನು ಹೊರಗೆ ಚಾಚಲು ಸಾಧ್ಯವಿಲ್ಲ. ಅವುಗಳ ನಾಲಿಗೆ ಬಾಯಿಯ ಕೆಳಭಾಗಕ್ಕೆ ಅಂಟಿಕೊಂಡಿರುತ್ತದೆ. ಇವುಗಳ ಜೀರ್ಣಾಂಗ ಶಕ್ತಿ ಎಷ್ಟು ಹೆಚ್ಚಿದೆ ಎಂದರೆ ಅವು ಮೂಳೆಗಳನ್ನು ಕೂಡ ಜೀರ್ಣಿಸಿಕೊಳ್ಳಬಲ್ಲವು. ನೀರಿನಲ್ಲಿ ಈಜುವಾಗ ಇವುಗಳ ಕಿವಿ ಮತ್ತು ಮೂಗು ಮುಚ್ಚಿಕೊಳ್ಳುವಂತೆ ನೈಸರ್ಗಿಕ ವಾಲ್ವ್ಗಳಿರುತ್ತವೆ. ಅಲಿಗೇಟರ್ಗಳು ಮನುಷ್ಯರನ್ನು ಕಂಡರೆ ಸಾಮಾನ್ಯವಾಗಿ ದೂರ ಹೋಗುತ್ತವೆ. ಆದರೆ ಅವುಗಳ ಗೂಡಿನ ಹತ್ತಿರ ಹೋದರೆ ಮಾತ್ರ ಅವು ತುಂಬಾ ಆಕ್ರಮಣಕಾರಿಯಾಗುತ್ತವೆ. ಫ್ಲೋರಿಡಾದಲ್ಲಿ ಜನರು ತಮ್ಮ ಹಿತ್ತಲಿನಲ್ಲಿ ಅಥವಾ ಗಾಲ್ಫ್ ಮೈದಾನದಲ್ಲಿ ಅಲಿಗೇಟರ್ಗಳನ್ನು ನೋಡುವುದು ಸಾಮಾನ್ಯ. ಇವುಗಳಿಗೆ ಹಸಿವಾದಾಗ ಮಾತ್ರ ಬೇಟೆಯಾಡುತ್ತವೆ. ಸುಮ್ಮನೆ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ. ಅಲಿಗೇಟರ್ ಕಣ್ಣುಗಳಲ್ಲಿ 3ನೇ ರೆಪ್ಪೆ ಇರುತ್ತದೆ. ಇದು ನೀರಿನ ಒಳಗೆ ಈಜುವಾಗ ಕನ್ನಡಕದಂತೆ ಕಣ್ಣನ್ನು ರಕ್ಷಿಸುತ್ತದೆ. ಅಲಿಗೇಟರ್ಗಳ ಚರ್ಮದಿಂದ ತಯಾರಿಸುವ ಬ್ಯಾಗ್ ಮತ್ತು ಶೂಗಳಿಗೆ ಜಗತ್ತಿನಲ್ಲಿ ತುಂಬಾ ಬೇಡಿಕೆ ಇದೆ. ಆದರೆ ಈಗ ಇದನ್ನು ನಿಯಂತ್ರಿಸಲು ಅಲಿಗೇಟರ್ ಫಾರ್ಮಿಂಗ್ ಮಾಡಲಾಗುತ್ತಿದೆ. ಅಲಿಗೇಟರ್ಗಳು ಪ್ರಕೃತಿಯ ಅದ್ಭುತ ಸೃಷ್ಟಿ ಎನ್ನುವುದರಲ್ಲಿ ಸಂದೇಹವಿಲ್ಲ. ಡೈನೋಸರ್ಗಳ ಕಾಲದ ನೆನಪನ್ನು ಇಂದಿಗೂ ಇವು ಜೀವಂತವಾಗಿರಿಸಿವೆ. ಈ ಅದ್ಭುತ ಪ್ರಾಣಿಯ ಬಗ್ಗೆ ಇಷ್ಟೊಂದು ಮಾಹಿತಿ ನಿಮಗೆ ತಿಳಿದಿತ್ತೆ? ಇಂತಹ ಇನ್ನಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.